ಹಾಸನದ ಘಟನೆ ಅತ್ಯಂತ ದುರ್ದೈವ. ಮೆರವಣಿಗೆ ವೇಳೆ ಟ್ರಾಫಿಕ್ ಡೈವರ್ಟ್ ಅನ್ನ ಮಾಡಿಲ್ಲ. ಎಕ್ಸಾಕ್ಟ್ಲಿ ಮೆರವಣಿಗೆ ವೇಳೆ ಮುನ್ನೆಚ್ಚರಿಕೆಯನ್ನ ವಹಿಸಲ್ಲ 100% ಅದರಲ್ಲಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ಕೊಟ್ಟಿರೋದೀಗ. ಸೊ ಕೆಲವು ಜವಾಬ್ದಾರಿಗಳನ್ನು ಪೊಲೀಸರು ತಗೊಳ್ಬೇಕಾಗತ್ತೆ. ಇಂಥ ಮೆರವಣಿಗೆ ಸಂದರ್ಭದಲ್ಲೆಲ್ಲ ಡೈವರ್ಟ್ ಮಾಡುವಂಥದ್ದು ಸಾಮಾನ್ಯವಾಗಿರುತ್ತೆ. ಬೆಂಗಳೂರಿನಲ್ಲೆಲ್ಲ ನೋಡ್ತಾ ಇರ್ತೀರಾ ನೀವು. ಆದರೆ ಇಲ್ಲಿ ಮಾಡಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿರೋದು. ಇನ್ನು ಸುಮಾರು 9 ಜನ ಸತ್ತು ಹೋಗಿ ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಟ್ರಕ್ಕು ಹಾಯ್ದು ಟ್ರಕ್ ಹರಿದು 9 ಜನ ಸತ್ತು 20 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದು ಅತ್ಯಂತ ದುರ್ದೈವ ಸಂಗತಿ. ಅವರಿಗೆ ಮೃತರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ಗಾಯಗೊಂಡವರು ಬೇಗ ಗುಣಮುಖರಾಗಲಿ ಅನ್ನುವಂಥದ್ದನ್ನು ನಾನು ಪ್ರಾರ್ಥಿಸ್ತೇನೆ. ಮತ್ತು ಪ್ರಧಾನಮಂತ್ರಿಗಳು ಅದಕ್ಕೆ ಸಂವೇದನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನ್ಯಾಚುರಲ್ ರಿಲೀಫ್ ಫಂಡ್ದಿಂದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಕ್ವಶನ್ ಏನು ಅಂತಂದ್ರೆ ಅದು ಭಾಳ ದುರ್ದೈವ ಸಂಗತಿ, ಆಗಬಾರ್ದಾಗಿತ್ತು. ಆದರೆ ಅಲ್ಲಿ ಮೆರವಣಿಗೆ ನಡೀತಾ ಇದ್ದಾಗ ಒಂದು ಸ್ವಲ್ಪ ಟ್ರಾಫಿಕ್ ಡೈವರ್ಷನ್ ಅದು ಯಾಕೆ ಮಾಡಿಲ್ಲ ಅಂತ ಅನ್ನೋದು ಒಂದು ಸ್ವಲ್ಪ ಗಂಭೀರವಾಗಿ ಎನ್ಕ್ವೈರಿ ಮಾಡೋ. ಸಾಮಾನ್ಯವಾಗಿ ಮೆರವಣಿಗೆ ಇರುವಂಥ ಸಂದರ್ಭಗಳಲ್ಲೆಲ್ಲ ಡೈವರ್ಟ್ ಅನ್ನ ಮಾಡ್ತಾರೆ. ರಸ್ತೆಗಳಲ್ಲಿ ಹೆವಿ ವೆಹಿಕಲ್ಸ್ಗಳ ಮೂವ್ಮೆಂಟ್ಸ್ಗಳನ್ನು ಮಾಡಿಕೊಡೋದಿಲ್ಲ, ಬ್ಯಾರಿಕೇಡ್ಗಳನ್ನು ಹಾಕ್ತಾರೆ, ಬಂದೋಬಸ್ತನ್ನು ಮಾಡ್ಕೊಳ್ತಾರೆ. ಇಲ್ಲಿ ಯಾವುದು ಇಲ್ವಲ್ಲ ಅನ್ನುವಂಥದ್ದು ಈಗ ನಿರ್ಲಕ್ಷ್ಯದ ಪರಮಾವಧಿನ ಇದು ಅಂತ ಪ್ರಶ್ನೆ ಎದ್ದೇಳ್ತಾ ಇದೆ.